ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಡಾಕ್ಟರ್ ಭರತರೆಡ್ಡಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಸ್ವಂತ ಖರ್ಚಿನಿಂದ ಮಾಡಿ ನಮ್ಮ ಊರಿನ ಗೌರವವನ್ನು ಮತ್ತು ಮರ್ಯಾದೆಯನ್ನು ಕಾಪಾಡುತ್ತಾರೆ. ಅವರ ಮನೆಗೆ, ಅವರ ಮನೆಯವರಿಗೆ, ಆನಂದ ರೆಡ್ಡಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಅಂತಂದ್ರೆ ಸೀರೆ ಮತ್ತು ಅರಿಶಿನ ಕುಂಕುಮ ಅಂತಂದ್ರೆ ಒಂದು ಮನೆಯಲ್ಲಿ ತಂದೆ ಮಕ್ಕಳಿಗೆ ಕೊಡುವಂತ ಒಂದು ಇದು ಸಂಪ್ರದಾಯ. ಅದರಂತೆ ನಮ್ಮ ಗ್ರಾಮದ ಎಲ್ಲ ಮಹಿಳೆಯರಿಗೂ ನಮ್ಮ ಅಣ್ಣನವರು ಸೀರೆ ಮತ್ತು ಅರಿಶಿನ ಕುಂಕುಮವನ್ನು ನೀಡುತ್ತಿದ್ದಾರೆ. ಕಳೆದ ಒಂದು ವರ್ಷದಿಂದ ಏನೋ ನಮ್ಮೂರಲ್ಲಿ ಒಂದು ಕೀಡು ಅನ್ನೋದು ಇತ್ತು. ಸುಮಾರು 15ರಿಂದ 30 ವರ್ಷದ ಒಳಗಿನ ಮಕ್ಕಳು ಮಾತ್ರ ಏನೋ ಒಂದು ಮಾಡಿಕೊಂಡು ಸತ್ತೋಗ್ತಾ ಇದ್ರು. ಇದಕ್ಕೆ ಏನೋ ಕಾರಣ, ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ನಮ್ಮ ಅಣ್ಣನವರು ಎಲ್ಲ ಹಿರಿಯರೊಂದಿಗೆ ಚರ್ಚೆ ಮಾಡಿದಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗಿತ್ತು. ಆದ್ದರಿಂದ ಸುಮಾರು 2-3 ತಿಂಗಳಿಂದ ನಾವು ಈ ಒಂದು ಗಂಗಮ್ಮ ದೇವಿಯ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ಈಗಾಗಲೇ ನಾವು ಗಂಗಮ್ಮ ದೇವಿಯ ಒಂದು ಮೆರವಣಿಗೆ ಮತ್ತೆ ಹಬ್ಬವನ್ನು ಮಾಡಿದ್ದೀವಿ. ಅದೇ ರೀತಿ ಸುಮಾರು 3 ತಿಂಗಳಿಂದ ಮಾಡ್ತಾ ಇದ್ದು, ಇವತ್ತು ಕೊನೆಯ ದಿನ ಆದ್ದರಿಂದ ಎಲ್ಲ ನಮ್ಮ ಗ್ರಾಮದ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ 3 ತಿಂಗಳು ಪೂಜೆ ಮಾಡಿರ್ತಾರೆ. ಆದ್ದರಿಂದ ನಮ್ಮ ಅಣ್ಣನವರು ಮಹಿಳೆಯರಿಗೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಮತ್ತೆ ಅವ್ರ ಕುಟುಂಬದವರಿಗೂ ಆ ಗಂಗಮ್ಮ ದೇವಿಯ ಆಶೀರ್ವಾದ ಮತ್ತು ನಮ್ಮ ಗ್ರಾಮದ ಎಲ್ಲರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ. ಮತ್ತೆ ಈ ಒಂದು ನಮ್ಮ ಗ್ರಾಮದಲ್ಲಿ 40ರಿಂದ 50 ವರ್ಷಗಳಿಂದ ಆ ಕಡೆ ನೀರೇ ಹೋಗ್ತಾ ಇರಲಿಲ್ಲ. ಅವರೊಂದು 10ರಿಂದ 20 ಜನ ಬಂದು, ಅಣ್ಣ ನಮ್ಮ ಏರಿಯಾಗೆ ನೀರೇ ಇಲ್ಲ, ಏನೋ ಒಂದು ನೀವು ವ್ಯವಸ್ಥೆ ಮಾಡಿಕೊಡು ಎಂದು ಕೇಳಿದ ತಕ್ಷಣ ಮಾರನೇ ದಿನವೇ ತಮ್ಮ ಸ್ವಂತ ಖರ್ಚಿನಿಂದ, ತಮ್ಮ ಸ್ವಂತ ದುಡ್ಡಿನಿಂದ ಪೈಪನ್ನು ಹಾಕಿಸಿ ಇವತ್ತು ಅವರಿಗೆಲ್ಲ ನೀರು ಬಿಟ್ಟಿದ್ದಾರೆ. ಅದೇ ರೀತಿ ಮಸೀದಿ ಆಗಿರ್ಬೋದು, ಮಸೀದಿಗೆ ಖಾತೆ ಇರಲಿಲ್ಲ, ಮಸೀದಿ ಅಲ್ಲದೇ ಇತ್ತು. ಅವರೆಲ್ಲ ಮಸೀದಿಯನ್ನು ನಿರ್ಮಾಣ ಮಾಡಿ ಅದಕ್ಕೆಲ್ಲ ಒಂದು ಖಾತೆ ಅದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಿಂದೂ ಮುಸ್ಲಿಂ ಅಂತ ಏನೋ ನೋಡದೆ, ಏನೋ ತಾರತಮ್ಯ ಮಾಡದೆ ಎಲ್ಲರನ್ನೂ ಒಂದೇ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಯಾವುದೇ ಬೀದಿಗೆ ಹೋದ್ರೂ CC ರೋಡ್ಗಳು ಮತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿದ್ದಾವೆ. ಯಾವುದೇ ರೀತಿಯ ಒಂದು ಕೊರತೆಗಳಿಲ್ಲ. ಸುಮಾರು ನಮ್ಮೂರಲ್ಲಿ 350ರಿಂದ 400 ಮನೆಗಳಿದ್ದಾವೆ. ಅಣ್ಣವರ ಸೇವೆ ಪ್ರತಿಯೊಂದು ಮನೆಗೂ, ಅಣ್ಣವರ ಸೇವೆ ಮತ್ತು ಅವರ ಒಂದು ಸಹಾಯ ಅನ್ನೋದು ಪ್ರತಿ ಮನೆಗೂ ಅಣ್ಣವರ ಒಂದು ಕೊಡುಗೆ ಅನ್ನೋದು ಇದೆ. ಅದೇ ರೀತಿ ನಮ್ಮ ಈ ಒಂದು ದೇವಸ್ಥಾನ ಕೂಡ ಅಣ್ಣವರ ತಮ್ಮ ಸ್ವಂತ ಖರ್ಚಿನಿಂದ, ತಮ್ಮ ಸ್ವಂತ ದುಡ್ಡಿನಿಂದ ಕಟ್ಟಿರುತ್ತಾರೆ.